ಜಿತೆಗೆ ಸ್ವಾಗತ. ಲಕ್ಷ್ಮಣ್ ಹೂಗಾರ್. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸೀಟ್ ಹಂಚಿಕೆ ಇನ್ನೂ ಮುಗಿದಿಲ್ಲ. ಅದಕ್ಕೆ ಮೊದಲೇ ಮಂಡ್ಯದಲ್ಲಿ ಗಂಡಾಗುಂಡಿ ಶುರು ಆಗಿದೆ. ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಪತ್ನಿ ಸುಮಲತಾ ನನಗೆ ಟಿಕೆಟ್ ಕೊಡಿ, ನಾನು ನಿಲ್ತೀನಿ, ಜೆಡಿಎಸ್ಗೆ ಬಿಟ್ಟು ಕೊಡೋದು ಬೇಡ. ಇನ್ನೊಂದು ಕಡೆ ಜೆಡಿಎಸ್ ಇದು ಭದ್ರಕೋಟೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗಲ್ಲ, ಮಂಡ್ಯದಲ್ಲಿ ನಿಲ್ಲೋದು ನಾವೇ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಜೆಡಿಎಸ್. ಸೊ ಹಾಗಿದ್ರೆ ಮಂಡ್ಯದಲ್ಲಿ ಸುಮಲತಾ ನಿಂತರೆ ಅಥವಾ ಸುಮಲತಾ ಪಕ್ಷೇತರಾಗಿ ನಿಲ್ತಾರ, ಈ ಎಲ್ಲವೂ ಕೂಡ ಮಂಡ್ಯ ರಾಜಕಾರಣದ ಕೇಳಿ ಬರ್ತಾ ಇರತಕ್ಕಂಥ ಸುದ್ದಿಗಳು, ಮಾತುಗಳು, ಗುಸುಗುಸು ಪಿಸ. ಆದರೆ ಸುಮಲತಾ ನಡೆ ಈಗ ಜೆಡಿಎಸ್ಗೆ ಟೆನ್ಷನ್ ಕೊಟ್ಟಿದೆ. ಇದೇ ಹೊತ್ತಿನ ಚರ್ಚೆ, ಜೆಡಿಎಸ್ಗೆ ಸುಮಲತಾ ಟೆನ್ಷನ್. ಅಂಬರೀಷ್ ಒಂದು ಮಾತು ಹೇಳಿದ್ರು, ನಮ್ಮ ಕುಟುಂಬದಿಂದ ಮುಂದೆ ಯಾರು ರಾಜಕಾರಣಕ್ಕೆ ಬರಲ್ಲ, ನನಗೆ ಕೊನೆ. ಆದರೆ ಅಂಬರೀಷ್ ಈಗ ದಿವಂಗತರಾದ ಮೇಲೆ ಅವರ ಪತ್ನಿ ಮತ್ತೆ ರಾಜಕಾರಣಕ್ಕೆ ಬರಲೇಬೇಕು, ಮಂಡ್ಯಗಾಗಿ ನಾನು ರಾಜಕಾರಣಕ್ಕೆ ಬರ್ತಾ ಇದ್ದೀನಿ. ಈಗಾಗಲೇ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಸೀಟು ಹೊಂದಾಣಿಕೆ ಮಾತುಕತೆ ಕೂಡ ನಡೀತಾ ಇದೆ. ಇವತ್ತು ದೇವೇಗೌಡ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಚರ್ಚೆ ಆಗಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಿಲ್ಬೇಕಂತೇಳಿ ಜೆಡಿಎಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇದ್ರು ಮಧ್ಯೆ ಸುಮಲತಾ ಪಟ್ಟು ಮೇಲೆ ಪಟ್ಟು ಹಾಕ್ತಾ ಇದ್ದಾರೆ, ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡಲೇಬೇಕು, ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಸೊ ಇವತ್ತು ಕೂಡ ಮಂಡ್ಯದಲ್ಲಿ ಸುಮಲತಾ ಆಕ್ಟಿವ್ ಆಗಿದ್ರು. ಇದರ ವಿಸ್ತೃತ ವರದಿ ನೋಡ್ಕೊಂಬರೋಣ, ಆಮೇಲೆ ಚರ್ಚೆ. ಮಂಡ್ಯದಲ್ಲಿ ಸುಮಲತಾ ರಾಜಕೀಯ ಆಟ ಶುರು. ಲೋಕಸಮರಕ್ಕೆ ಮಂಡ್ಯ ಗೌಡ್ತಿ ರೆಡಿ. ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ನಾನು ಮಂಡ್ಯಕ್ಕೆ ಬರ್ತಾ ಇಲ್ಲ, ಮಂಡ್ಯಕ್ಕೆ ಬರಬೇಕು ಅಂತಾನೆ ನಾನು ರಾಜಕೀಯಕ್ಕೆ ಇಳಿತೀನಿ. ಕೇಳಿದ್ರಲ್ಲ ಸುಮಲತಾ ಮಾತನ್ನ. ಮಂಡ್ಯ ಲೋಕಸಭೆ ಅಖಾಡಕ್ಕೆ ಇಳಿಯಲು ಸಜ್ಜಾಗಿರುವ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಮಂಡ್ಯದಲ್ಲಿ ರಾಜಕೀಯ ಅಖಾಡಕ್ಕೆ ಇಳಿದಿದ್ದಾರೆ. ಲೋಕಸಭಾ ಚುನಾವಣೆಗೆ ಧುಮುಕಿರೋ ಸುಮಲತಾ ತಮ್ಮ ರಾಜಕೀಯ ಹೋರಾಟಕ್ಕೆ ದೇವರ ಆಶೀರ್ವಾದ ಬೇಡಿದ್ದಾರೆ. ಇವತ್ತು ಅಂಬಿ ಮನೆಯವರು ಚಿಕ್ಕರಸಿನಕೆರೆಯ ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಪೂಜೆ ಬಳಿಕ ಮಾತನಾಡಿದ ಸುಮಲತಾ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದನ್ನ ಖಚಿತಪಡಿಸಿದ್ರು. ಯಾವ ರೀತಿಯಲ್ಲಿ ನೀವು ನೋಡ್ಕೊಂಡಿದ್ದೀರಿ, ಸಾಕಿದ್ದೀರಾ, ಬೆಳೆಸಿದ್ದೀರಾ, ಆ ಒಂದು ಪ್ರೀತಿಯ ಋಣ ನಮ್ಮಲ್ಲಂತೂ ಇದೆ. ಆ ಋಣ ತೀರಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನು ನೆರವೇರಿಸ್ತೀನಿ. ಸೊ ಕಾಂಗ್ರೆಸ್ ಪಕ್ಷನ ಗುರುತಿಸಿದ್ದಾರೆ, ಗುರುತಿಸ್ಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದಿಂದಾನೇ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆ ನಮ್ಮದು. BJPಯಿಂದ ಆಫರ್ ಬರುತ್ತೋ ಅಥವಾ ಇನ್ನೊಂದು ಆಫರ್ ಬರುತ್ತೋ ಅನ್ನೋದು ಈಗ ಸದ್ಯಕ್ಕೆ ನಾನು ಯೋಚನೆ ಮಾಡುವಂತ ವಿಚಾರ ಅಲ್ಲ. ಅಂಬಿ ಸರ್ವ ಪಕ್ಷದ ನಾಯಕರಾಗಿದ್ರು. ಎಲ್ಲಾ ಪಕ್ಷದವರು ಸುಮಲತಾ ಅವರನ್ನ ಸರ್ವ ಪಕ್ಷಗಳು ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಒಂದು ವೇಳೆ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರು ನಾವು ಬೆಂಬಲಿಸ್ತೀವಿ ಅಂತ ಕ್ಷೇತ್ರದ ಕೈ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಅಂಬರೀಷ್ ಕಾಂಗ್ರೆಸ್ ಸೇರಿದವರಲ್ಲ, ಜೆಡಿಎಸ್ ಸೇರಿದವರಲ್ಲ, ಬಿಜೆಪಿ ಸೇರಿದವರಲ್ಲ, ಅವರು ಸರ್ವ ಪಕ್ಷಗಳಿಗೂ ನಾಯಕರು. ಸರ್ವ ಪಕ್ಷಗಳು ಅವ್ರನ್ನ ಬೆಂಬಲಿಸಬೇಕು, ಸರ್ವ ಪಕ್ಷಗಳು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಿಲ್ಲ ಅಂದ್ರೂ ಮೇಡಮ್ ಸ್ವತಂತ್ರವಾಗಿ ನಿಂತ್ಕಲೆ, ನಾವೆಲ್ಲ ಗೆಲ್ಸೋ ಜವಾಬ್ದಾರಿ ನಮ್ದು. ಮನೆ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಸುಮಲತಾ ಮೃತ ಯೋಧ ಗುರುವಿಗೆ ಕೊಡಬೇಕೆಂದುಕೊಂಡಿದ್ದ ಜಮೀನು ವೀಕ್ಷಣೆ ಮಾಡಿದ್ರು. ಜಮೀನು ವೀಕ್ಷಣೆ ಬಳಿಕ ಮೃತ ಯೋಧ ಗುರು ಸಮಾಧಿ ಸ್ಥಳಕ್ಕೆ ಬಂದು ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಅಲ್ಲಿಂದ ಯೋಧ ಗುರು ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸುಮಲತಾ ಬಂದ ದಾರಿಯುದ್ದಕ್ಕೂ ಅವರ ಅಭಿಮಾನಿಗಳು ಜೈಕಾರ ಹಾಕಿ ರಾಜಕೀಯಕ್ಕೆ ಬರುವಂತೆ ಒತ್ತಾಯಿಸಿದ್ರು. ಸುಮಲತಾ ಎಂಟ್ರಿಯಿಂದ ಮಂಡ್ಯದ ರಾಜಕೀಯ ಅಖಾಡ ರಂಗೇರಿದೆ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡಿದ್ರೆ ಸಿಎಂ ಕುಟುಂಬದಿಂದ ಸಂಸದನಾಗಲು ಹೊರಟಿರುವ ನಿಖಿಲ್ ಕುಮಾರಸ್ವಾಮಿಗೆ ಪೆಟ್ಟು ಬೀಳುತ್ತಾ ಅನ್ನೋ ಭಯ ಶುರುವಾಗಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಇದು ಸುಮಲತಾ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಂತ ಒಂದು ಸಕ್ರಿಯವಾದಂಥ ದೃಶ್ಯಗಳು. ಯಾವ ರೀತಿ ಇವತ್ತು ಇಡೀ ಅವರ ಕಾರ್ಯಕರ್ತರು, ಮತ್ತೊಂದು ಕಡೆ ಅಭಿಮಾನಿಗಳು ಬಂದರು. ಇನ್ನೊಂದು ಕಡೆ ಸಿಎಂ ಕುಮಾರಸ್ವಾಮಿ ದೇವೇಗೌಡ ಚರ್ಚೆ ಮಾಡಿದ್ರು. ಮೈತ್ರಿ ಸೀಟು ಹೊಂದಾಣಿಕೆ ಇರ್ಬೋದು, ಹಾಸನದ ವಿಚಾರ ಇರ್ಬೋದು. ಹಾಗೆಯೇ CS ಪುಟ್ಟರಾಜ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ಬದ್ಧ. ಕುಮಾರಸ್ವಾಮಿ ಯಾರು ನಿಂತರೂ ಕೂಡ ಅವರಿಗೆ ಅಭಿನಂದಿಸ್ತೀವಿ. ಸೊ ಇಬ್ಬರು ರಿಯಾಕ್ಷನ್ ಕೇಳಿಸೋಣ. ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು. ಚುನಾವಣೆ ನಿಲ್ತೀವಿ ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥವ್ರನ್ನ
ಅಭಿನಂದಿಸ್ತೀನಿ. ಆದರೆ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ಪಕ್ಷದ ನಿರ್ಣಯದಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಬಹುತೇಕ ಆ ಎಲ್ಲ ತೀರ್ಮಾನಗಳನ್ನು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು ಆದಂಥ ದೇವೇಗೌಡಜಿಯವರು, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನದಂತೆ ನಾವು ರಾಜ್ಯ ಮಟ್ಟದ ಎರಡು ಪಕ್ಷದ ನಾಯಕರುಗಳು ನಡ್ಕೋತೀವಿ. ಮಾಜಿ ಸಿಎಂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ. ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ಇಬ್ರು ಏನ್ ಹೇಳಿದ್ರೆ ಬನ್ನಿ ಕೇಳಿಸೋಣ. ಸುಮಲತಾ ಭೇಟಿಯಾಗಿದ್ರು. ಅವರು ಬೇರೆ ಅವ್ರ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನಿಮ್ಮನ್ನು ಭೇಟಿ ಮಾಡೋಣ, ಅಲ್ಲಿ ವರ್ಕರ್ಸ್ ಎಲ್ಲ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಕೇಳಕ್ಕೆ ಬಂದಿದ್ರು. ನೋಡೋಣಮ್ಮ, ನಾವು ಮಾತಾಡ್ತೀವಿ ಅಂತ ಹೇಳಿದ್ದೀನಿ. ಇಲ್ಲ ಈಗ ನಾವಿನ್ನೂ ಯಾವುದೇ ಸೀಟು ಯಾರಿಗೆ ಅಂತ ಇನ್ನೂ ಚರ್ಚೆನೆ ಮಾಡದೇ ಇರೋದ್ರಿಂದ ನಾವೇನು ಕೂಡ ಈಗ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಮೇಕ್ ದಿ ಸ್ಟ್ಯಾಂಡ್ ಆಫ್ ದ ಪಾರ್ಟಿ. ಮಾಡ್ಕೊಳ್ಳೋಕ್ಕಾಗುತ್ತೆ, ಇಲ್ಲಿ ಇತ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು. ಇನ್ನೇನಾದ್ರೂ ಉಳಿದಿದ್ರೆ ಸಮಸ್ಯೆಗಳು ಅಥವಾ ನಮ್ಮಲ್ಲಿ ಏನಾದ್ರೂ ತೀರ್ಮಾನ ಆಗದೆ ಇರತಕ್ಕಂಥ ವಿಚಾರಗಳು ಬಂದಾಗ ಅವಾಗ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ತೀರ್ಮಾನ ಆಗ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಸೊ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಚರ್ಚೆ ಮಾಡಿ. ಮಂಡ್ಯ ರಾಜಕಾರಣ ಅಂದ್ರೆ ಅದೊಂದು ರೀತಿ ಅದು ಬಿಸಿ ಬಿಸಿ ಆಗಿರುತ್ತೆ. ಹತ್ತಾರು ರಾಜಕೀಯ ಸಂದೇಶಗಳಿರ್ತಕ್ಕಂಥದ್ದು. ಈ ಕ್ಷಣದಲ್ಲೂ ಕೂಡ ಮಂಡ್ಯದ ಲೋಕಸಭಾ ಅಖಾಡ ಬಹಳಷ್ಟು ಕದನ ಕುತೂಹಲ ಕೇಳಿ ಮಾಡ್ಕೊಂಡು ಜೊತೆಗೆ ಬಿಜೆಪಿ ನಾಯಕರು ವಕ್ತಾರಂತ ಶ್ರೀನಾಥ್ ಇದ್ರೆ, ಹಾಗೆಯೇ JDS ನ ವಕ್ತಾರ ನಾಯಕರಾದಂಥ ಡಾಕ್ಟರ್ ರಾಘವೇಂದ್ರ ಅವರ, ಹಾಗೆಯೇ ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ನ ಮಾಜಿ ಶಾಸಕರು ವಕ್ತಾರರು, ಈ ಮೂರು ಕೂಡ ಸ್ವಾಗತ ನೇರು ಕೇಳ್ತಾ ಇದ್ದೀನಿ. ಬೇಳೂರು ಗೋಪಾಲಕೃಷ್ಣ ಅವರೇ, ಸೊ ಕಾಂಗ್ರೆಸ್ ನಲ್ಲಿರೋ ಒಂದು ಬಣ 60 ಸೆಕೆಂಡ್ ನಿಮ್ಗೆ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ನಲ್ಲಿ ಬಣ JDS ನ ವರಿಷ್ಠರಿಗೆ JDS ಟೆನ್ಷನ್ ಕೊಡಕ್ಕೆ ಸುಮಲತಾ ಅವ್ರನ್ನ ಎತ್ಕಡ್ತಾ ಇದ್ದೀರಾ? 60 ಸೆಕೆಂಡ್. ಇಲ್ಲ, ಒಂದು ಅಂಬರೀಷ್ ಅಭಿಮಾನಿ ಇದರಲ್ಲೇ ಒಂದಿಷ್ಟು ಜನ ಲೀಡರ್ ಇದ್ರು, ಅವರ ಹಿಂಬಾಲಕರಾಗಿ ಅವರ ಜೊತೆಯಾಗಿ ಕೆಲಸ ಮಾಡಿದವರು ಇದ್ದಾರೆ. ಅವರೆಲ್ಲ ಹೇಳಿರ್ಬೋದು ಈ ಥರ ಬೇಕು, ನಿಲ್ಲಬೇಕು ಅನ್ನೋದು ಅವ್ರಿಗೆ ಒತ್ತಾಯ ಮಾಡಿರ್ಬೋದು, ಒಂದಿರ್ಬೋದು. ಬಟ್ ನಾನು ಹೇಳೋದಿಷ್ಟೇ, ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರ, 2 ಸರ್ಕಾರ ಇವತ್ತು ನಾವು ನಿಂತ್ಕೊಂಡಿದ್ದೀವಿ, 2 ಪಕ್ಷದ ಸರ್ಕಾರ. ನಮ್ಮಲ್ಲಿ ಇನ್ನೂ ಸೀಟ್ ಹಂಚಿಕೆ ತೀರ್ಮಾನ ಆಗಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು. ಅವರ ತೀರ್ಮಾನಕ್ಕೆ ನಮ್ಮ ರಾಜ್ಯ ನಾಯಕರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ನಿಲ್ಲಬೇಕು ಎಲ್ಲ ನಾವು ಮಾಡುವಂಥ ಕೆಲಸ ನಮ್ದಿದೆ. ಯಾರು ನಿಲ್ಲಬೇಕು, ಸುಮಲತಾ ಅವರು ಇವಾಗ ನಿಲ್ತೀನಿ ಅಂತ ಹೇಳಿದ್ದಾರೆ, ಬಂದಿದ್ದಾರೆ, ಖಂಡಿತ ಅದಕ್ಕೆ ಬೇಡ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಅವ್ರನ್ನ ನಿಲ್ಲಬೇಕು ಬೇಡ ಅನ್ನೋದು ಪಕ್ಷದಲ್ಲಿ 2 ಪಕ್ಷದಲ್ಲಿ ಚರ್ಚೆ ಆಗಬೇಕು. ಒಂದು, ಅಲ್ಲಿ JDS ಪ್ರಬಲವಾಗಿರುವಂಥದ್ದು, ಮತ್ತು ನಾವು ಸಹ ಹಿಂದೆ ಎಲ್ಲ ಪ್ರಬಲವಾಗಿ ಗೆದ್ದಿರುವಂಥ ಇದಾಗಿದೆ ಅಂತ. ಮತ್ತು ಹಿಂದೆ ನಿಮ್ಗೆ ಗೊತ್ತಿದ್ದಂಗೆ ಹಿಂದಿನ ಸಾರಿ ಅಂಬರೀಷ್ ಅವರಿಗೆ ಟಿಕೆಟ್ ಕೊಟ್ಟರು ಸಹ ಅವ್ರು ನಿಲ್ಲಲ್ಲ ಅಂತ ಹೇಳಿ ನಮ್ಮ ವಾಪಸ್ ಕಳಿಸಿದ್ರು, ಟಿಕೆಟನ್ನೇ ವಾಪಸ್ ಕಳಿಸಿರುವಂಥದ್ದು ದಾಖಲೆ ಇದೆ. ಅದು ಬೇರೆ, ಅದು ಹೇಳ್ತೀನಿ ಅಲ್ಲ, ಯಾಕೆ ಹೇಳ್ತೀನಿ, ಆ ಕಾಲದಲ್ಲಿ ಮತ್ತೆ ಅಂಬರೀಷ್ ಅವರು ಹೇಳಿದಾರಲ್ಲ. ಮುಗಿತು, ಡಿಬೇಟ್ ಬರ್ತೀನಿ. ಡಾಕ್ಟರ್ ರಾಘವೇಂದ್ರ ಅವರು JDS ಗೆ ಟೆನ್ಷನ್ ಕೊಡ್ತಾ ಇದಾರೆ ಸುಮಲತಾ, ಅಥವಾ ಸುಮಲತಾ ಹಿಂದೆ ನಿಂತ್ಕೊಂಡು ಟೆನ್ಷನ್ ಕೊಡಿಸ್ತಾ ಇದಾರಾ, ಅಥವಾ ಬಿಜೆಪಿ ಅವರು ಏನಾದ್ರೆ ದಾಳ ಮಾಡ್ಕೊಳ್ತಾರ? ನೋಡಿ, ಇದರಲ್ಲಿ ಟೆನ್ಷನ್ ಅಂತಕ್ಕಂಥದ್ದು ಯಾವುದೂ ಇಲ್ಲ. ನಮ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ. ಅದು JDS ಗೆದ್ದಿದ್ದಂತಹ ಸೀಟ್. ಅದು ಆ್ಯಕ್ಚುಲ್ ಆಗಿ JDS ಪಕ್ಷದಿಂದ ಪುಟ್ಟರಾಜುರವರು ಈ ಹಿಂದೆ ಗೆದ್ದಿದ್ದಾರೆ. ಈಗಲೂ ಅದು ನಮ್ಮ ಶಿವರಾಮೇಗೌಡರ ನಂತರದಲ್ಲಿ ಗೆದ್ದಿದ್ದಾರೆ ಈಗ. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ MLA ಸೀಟುಗಳನ್ನು JDS ಗೆದ್ಕೊಂಡ್ಬಂದಿದೆ. ಇಡೀ ಜಿಲ್ಲೆಯ ಜನ ಸಂಪೂರ್ಣವಾಗಿ JDSಗೆ ಬೆಂಬಲಿಸ್ಕೊಂಡು ಬಂದಿದ್ದಾರೆ, ಸಂಪೂರ್ಣವಾಗಿ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಎರಡೇ ಮಾತಿಲ್ಲ. ಹಾಗಾಗಿ ಇವತ್ತಿನ ದಿವಸ ಏನು ನೆಗೋಷಿಯೇಷನ್ಸ್ ನಡೆಯುತ್ತೆ ನಮ್ಮ ಅಲಯನ್ಸ್ ಪಾರ್ಟಿಗಳ ಎರಡರ ಮಧ್ಯೆ, ನಮ್ಮದು ಅವ್ರದ್ದು ಯಾವ್ಯಾವ ಎಷ್ಟು ಸೀಟುಗಳು ಯಾವ್ಯಾವ ಕ್ಷೇತ್ರಗಳು ಅಂತಕ್ಕಂಥ ನೆಗೋಷಿಯೇಷನ್ಸ್ ನಡೆಯೋದ್ರಲ್ಲಿ ಪ್ರಮುಖವಾಗಿದ್ದಂಥದ್ದು ಮಂಡ್ಯ, ಹಾಸನ, ಮೈಸೂರು ಹಾಗೂ ಇತರ ಕೆಲವು ಜಿಲ್ಲೆಗಳು ಏನು ನಮ್ಮ ಪ್ರಶಸ್ತಿ ಇದೆ ಅಲ್ಲಿ ನಾವು ಕೇಳಿದ್ದೀವಿ, ಸತ್ಯ ಅದು. ಸೊ ಅದರಂತೆ ಇವಾಗ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು, ನಮ್ಮ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು, ನಾಯಕರುಗಳು ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಟೆನ್ಷನ್ ಏನಿಲ್ಲ, ಅದು ನಮಗೆ ಬಿಟ್ಟುಕೊಡ್ತಾರೆ ಅಷ್ಟೇ. ಶ್ರೀನಾಥ್ ಅವರೇ, ಇಲ್ಲಿ ಒಂದು ಈಗ ನೇರವಾಗಿ ಮಾತಾಡಬೇಡ. ಈ ತರ ಈಗ ಒಂದು ಅಖಾಡಕ್ಕೆ ಬಂದ್ಬಿಡೋದು, ಪ್ರಚಾರ ಆಗುತ್ತೆ, ಜನನು ಕೂಡ ಅಭಿಮಾನಿಗಳಿದ್ದಾರೆ, ಅಂಬರೀಷ್ ಅವರಿಗೆ ಪಕ್ಷಾತೀತ ಅಭಿಮಾನಿಗಳಿದೆ, ಅದ್ರ 2 ಮಾತಿಲ್ಲ. ಸೊ ನಾಳೆ ಕಾಂಗ್ರೆಸ್ ಅದು ಸೀಟ್ JDS ಬಿಟ್ಕೊಡುತ್ತೆ. ಆಗ ಇಬ್ಬರ ಜಗಳದಲ್ಲಿ 3ನೇ ಲಾಭ ಅಂತೇಳಿ BJP ಅವರು ಕೂಡ ಇದ್ರ ಹಿಂದೆ ಕೂತ್ಕೊಂಡಿದ್ದೀರಿ. ನೋಡೋಣ ಇದೇನಾಗುತ್ತೆ, ಆಟದಲ್ಲಿ ಏನಾದ್ರೂ ಎಡವಟ್ಟಾದ್ರೆ ನಮ್ದೇ ಆಟ ಅಲ್ಲಿ ಆಡಿಸ್ಬಿಡೋ, ಕಾಯಿನ ಆಡ್ಬೋದು ಅಂತ. ಹೌದಾ? ಇಲ್ಲ, ಮುಖ್ಯವಾಗಿ ನೋಡಿದ್ರೆ ಮಂಡ್ಯ ಒಂಥರ ಫೋಕಲ್ ಪಾಯಿಂಟ್ ಅಂತ ಹೇಳ್ಬೋದು ಈ ಚುನಾವಣೆಯಲ್ಲಿ. ಈ ಹಳೆ ಮೈಸೂರಿನ ಜಾಗದಲ್ಲಿ ಕಾಂಗ್ರೆಸ್ ಮತ್ತು JDS ಎರಡೂ ಹಣಾಹಣಿ
ಇಟ್ ವಾಸ್ ಅ ವೆರಿ ಕ್ಲೋಸ್ ಫೈಟ್. ರಮ್ಯಾ ಅದು ಅಂಡ್ ಅಂದ್ರೆ ಏನಾಗುತ್ತೆ, ಇಟ್ ಇಸ್ 1 and 2 ವಾಸ್ ಡಿಸೈಡೆಡ್. ಅಲ್ಲಿ ಯಾವ ಪಾರ್ಟಿ ಪಾರ್ಟಿ 1 and ಪಾರ್ಟಿ 2 ಡಿಸೈಡ್ ಆಗಿತ್ತು. ಇತ್ತೀಚೆಗೆ ಇವಾಗ ಮೊನ್ನೆ ಎಲೆಕ್ಷನ್ ಅಲ್ಲಿ ಅವರು ಸಪೋರ್ಟ್ ಕೊಟ್ರು ಯಾರಿಗೆ, ಅಲಯನ್ಸ್ ಆಯ್ತು. ಅಲಯನ್ಸ್ ಆದಾಗ ಏನಾಗಿತ್ತು, ಅವ್ರಿಗೆ 10 ಲಕ್ಷ ಓಟ್ ಬರ್ಬೇಕಾಗಿತ್ತು. ನಾವು 70-80 ಸಾವಿರ ತಗೊಂಡಿದ್ವಿ, 80 ಸಾವಿರ ಚಿಲ್ಲರೆ ತಗೊಂಡಿದ್ವಿ ಯಾವಾಗ 14ರಲ್ಲಿ. ಬಿಟ್ರೆ ಹೇಳ್ತೀನಿ, 15 ಸೆಕೆಂಡ್ ಎಕ್ಸ್ಟ್ರಾ ಕೊಡಬೇಕು. ಅಲ್ಲ ಹೇಳ್ತೀನಿ. ಸೊ ಈ ಪರ್ಟಿಕ್ಯುಲರ್ ಇದರಲ್ಲಿ ನಿಖಿಲ್ ಗೌಡನು ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಇರೋದ್ರಿಂದ this has become a Waterloo for the ಮಿತ್ರ ಪಕ್ಷಗಳು. So fight. Waterloo for the ಮಿತ್ರ ಪಕ್ಷಗಳು. That's all I can say. ಬ್ಯಾಟಲ್ ಫೀಲ್ಡ್ ಅವರು ಸ್ವತಃ ನಿಲ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದಾರಾ, ಅಥವಾ ಇಲ್ಲಿ ಏನಾದ್ರೂ JDS ಕಾಂಗ್ರೆಸ್ ಮಧ್ಯೆ ಹೊಂದಾಣಿಕೆ ಆಗಿ JDS ಬಿಟ್ಟು ಕೊಟ್ರೆ ಸುಮಲತಾ ಅವರು ಬಿಜೆಪಿಯಿಂದ ನಿಲ್ತಾರ ಅಥವಾ ಪಕ್ಷೇತರ ನಿಲ್ತಾರ? ಪ್ರಶ್ನೆ ಇದಕ್ಕಿಂತಲೂ ಕೂಡ ಇಲ್ಲಿ ಪುಸ್ತರಾಯಿಸ್ತರವರು ಕಾಂಗ್ರೆಸ್ ಅಲ್ಲಿರೋ ಅತೃಪ್ತ ಬಣನ ಅಥವಾ ಬಿಜೆಪಿಯವರ? ಜಿದ್ದಿಗೆ ಮತ್ತು ಸ್ವಾಗತ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಿಲ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ನಾವ್ಯಾಕ್ರಿ ಈ ತರ ರಾಜಿ ಮಾಡ್ಕೋಬೇಕು? ಹಾಗೆ ಹಾಸನದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದ್ರೆ ನಾವ್ಯಾಕೆ ಬಿಟ್ಕೊಡ್ಬೇಕು? ಈ ರೀತಿ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವೈಪೌಟ್ ಆದ್ರೂ ಕೂಡ ರಾಜಕೀಯ ಅಸ್ತಿತ್ವಕ್ಕಾಗಿ ಬಿಟ್ಕೊಡೋದು ಬೇಡ, ಒಂದು ಕ್ಷೇತ್ರ ನಮಗಿರ್ಲಿ ಅನ್ನುವಂಥ ರಾಜಕಾರಣ. ಹಾಗಿದ್ರೆ ಅಲ್ಲಿ ಅತೃಪ್ತರು ಸುಮಲತಾ ಅವ್ರನ್ನ ಮುಂದೆ ಬಿಟ್ರ, ಅಥವಾ ಬಿಜೆಪಿಯವರೇ ಮೊದಲು ಕಾಂಗ್ರೆಸ್ ಕೇಳಿ ಅಲ್ಲಿ ಕೊಡದೆ ಹೋದ್ರೆ ನಮ್ಮ ಕ್ಯಾಂಡಿಡೇಟ್ ಆಗಿ ಅಂತ ಬಂದ್ರ? ಗೊತ್ತಿಲ್ಲ. ರಾಜಕಾರಣ ಹೀಗೆ ಹಾಗೆ ಅಂತ ಹೇಳಕ್ಕಾಗಲ್ಲ, ಅದರೊಳಗೆ ಅನೇಕ ಮುಖಗಳಿರ್ತವೆ. ಆದರೆ ಮತ್ತೆ ಇನ್ನೊಂದ್ಸಲ ಸುಮಲತಾ ಇವತ್ತು ಮಾತಾಡಿರ್ತಕ್ಕಂಥ ಕೆಲವು ಅಂಶಗಳನ್ನು ಕೇಳ್ಕೊಂಡ್ಬರೋಣ. ನಿಮ್ಮ ಆಶೀರ್ವಾದ ತಗೊಂಡು, ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಏನೇ ಹೆಜ್ಜೆ ಇಟ್ರು ಅದೆಲ್ಲ ನಿಮ್ಮ ಜೊತೆಲೆ. ಖಂಡಿತ ನೀವು ಇಷ್ಟೊಂದು ವರ್ಷಗಳು ಅಂಬರೀಷ್ ಅವರನ್ನ ಯಾವ ರೀತಿಯಲ್ಲಿ ನೀವು ನೋಡ್ಕೊಂಡಿದ್ದೀರಿ, ಸಾಕಿದ್ದೀರಾ, ಬೆಳೆಸಿದ್ದೀರಾ, ಆ ಒಂದು ಪ್ರೀತಿಯ ಋಣ ನಮ್ಮಲ್ಲಂತೂ ಇದೆ. ಆ ಋಣ ತೀರಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಅದನ್ನು ನೆರವೇರಿಸ್ತೀನಿ. ಆಫರು ಇನ್ನೊಂದು ವ್ಯಾಪಕಕ್ಕೂ ಅವ್ರು ಯಾವತ್ತೂ ಹೋಗಿಲ್ಲ ಅಂತವ್ರು, ಅವ್ರ ಸೇವೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಕಾಂಗ್ರೆಸ್ ಪಕ್ಷನ ಗುರುತಿಸಿದ್ದಾರೆ, ಗುರುತಿಸ್ಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದಿಂದಾನೇ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆ ನಮ್ಮದು. ಬಿಜೆಪಿಯಿಂದ ಆಫರ್ ಬರುತ್ತೋ ಅಥವಾ ಇನ್ನೊಂದು ಆಫರ್ ಬರುತ್ತೋ ಅನ್ನೋದು ಈಗ ಸದ್ಯಕ್ಕೆ ನಾನು ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಬಿಜೆಪಿಯ ನಾಯಕರು ಮಾಜಿ CM ಜಗದೀಶ್ ಶೆಟ್ಟರ್ ಕೂಡ ಹೇಳಿದರೆ, ನೋಡೋಣ ಮುಂದೆ ಏನಾಗುತ್ತೆ, ಅವರು ಬಿಜೆಪಿ ಬರೋದ್ರ ಬಗ್ಗೆ ನಾವೇನು ಏನು ಚರ್ಚೆ ಆಗಿಲ್ಲ, ಮುಂದೆ ನೋಡೋಣ ಅನ್ನೋಂಥ ಮಾತನ್ನು ಕೂಡ ಆಡಿದ್ದಾರೆ. ಒಂದು ನ್ಯಾಷನಲ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ನಾವು ಸಡನ್ ಆಗಿ ಏನೋ ಒಂದು ನಿರ್ಧಾರ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಯಾವ ವ್ಯಕ್ತಿಗಳು ಬರ್ತಾರೋ ಬಿಡ್ತಾರೋ, ಇವತ್ತು ಅದ್ರ ಬಗ್ಗೆ ಅವ್ರ ಕಡೆಯಿಂದ ಏನಾದರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ಅದ್ರ ಬಗ್ಗೆ ಚರ್ಚೆ ನಮ್ಮ ವರಿಷ್ಠರು ಮಾಡ್ತಾರೆ. ನಾವೇ ಸಡನ್ ಆಗಿ ಅವ್ರು ಬರಲಿ ಇವ್ರು ಬರಲಿ ಎಸ್ ನಾವು ಸ್ವಾಗತ ಮಾಡ್ತೀವಿ, ಇಟ್ ಈಸ್ ನಾಟ್ ಎ ಫ್ಯಾಕ್ಟ್ ಆಫ್ ದಿಸ್. ಅಲ್ಲ, ಅದು ಬರಲಿ, ಅದು ಎಕ್ಸ್ಪ್ರೆಸ್ ಮಾಡಲಿಲ್ಲ. ಎಸ್, ನಾನು ಬೇಲೂರು ಗೋಪಾಲ್ ಕೃಷ್ಣ ಅವರೇ, ಈಗ ಮಂಡ್ಯ ಅನ್ನುವಂಥದ್ದು ಈಗಾಗಲೇ ಅಲ್ಲಿ ನೀವು ಬಿಟ್ಕೊಟ್ಟಿದ್ರಿ ಉಪಚುನಾವಣೆ ಅಲ್ವಾ? ಮೈತ್ರಿ ಆಗಿರ್ತಾನೆ. ಬಳ್ಳಾರಿಯಲ್ಲಿ ಮೈತ್ರಿ ಆಯ್ತು, ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬಿಟ್ಕೊಟ್ರು. ಹೌದು. ಸೊ ಕ್ಲಿಯರ್ ಕಟ್ ಇದೆ. ಅದ್ರಾಗ ಏನು ಕನ್ಫ್ಯೂಷನ್ ಯಾಕೆ ಅಂತ ಕಾಂಗ್ರೆಸ್ ಕನ್ಫ್ಯೂಷನ್ ಇದೆ. ನಿಮ್ಮ ಮಾಜಿ ಸಚಿವರು ಮಂಜು ಕಾಂಗ್ರೆಸ್ ಕೆಲವು ನಾಯಕರು ಹೇಳ್ತಾರೆ, ಹಾಸನದಲ್ಲಿ ಮಂಡ್ಯದಲ್ಲೂ ಕೂಡ ನಾವೊಂದು ಸೀಟ್ ಅನ್ನು ತಗೋಬೇಕು ಅಂದ್ರೆ ಅತೃಪ್ತರಿಗೆ ಈ ರೀತಿ ಇದು ಮಾಡ್ತಾ ಇದ್ರ ನೋಡಿ. ಯಾರು ಏನ್ ಹೇಳಿದ್ರು ಮಂಡ್ಯದಲ್ಲಿ ಹೋದ ಸರಿ ನಾವು ಟಿಕೆಟ್ ಕೊಟ್ಟಿವಲ್ಲ, JDS ಟಿಕೆಟ್ ಕೊಟ್ಟು ಗೆದ್ದುವಲ್ಲ ಅಲ್ಲಿ ಅಲ್ವಾ? ಹಾಗೆ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಮತ ಇದ್ದೇ ಇರುತ್ತೆ. ಆ ಭಿನ್ನಮತ ಇದ್ದಿದ್ರಿಂದಲೇ ಸ್ವಲ್ಪ ಓಟು ಅಲ್ಲಿ ನಮಗೆ ಬಿಜೆಪಿ ಹೋಗಿದ್ದು. ಬಿಜೆಪಿ ಆ ವೋಟ್ ಬರ್ಬೇಕಾದ್ರೆ ಕಾರಣ ಅಷ್ಟೇ ಆಗಿದ್ದು, ಇಲ್ಲಾಂದ್ರೆ ಅವ್ರಿಗೆ ಆ ವೋಟ್ ಬರ್ತಾ ಇರ್ಲಿಲ್ಲ. ನನಗೆ ಅನಿಸ್ತದೆ ಇದು ರಾಜಕೀಯ ಅಲ್ಲ. ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷರು. ಹೌದು. ಕಳೆದ 2 ಉಪಚುನಾವಣೆ, ಒಂದು ಬಳ್ಳಾರಿ ಮಂಡ್ಯ JDS ಬಿಟ್ಕೊಟ್ರು, ಬಳ್ಳಾರಿನ ಕಾಂಗ್ರೆಸ್ ಬಿಟ್ಕೊಟ್ರು. ಹೌದು. ಈಗ ಚುನಾವಣೆ, ಈಗ ನಾಳೆ ಜನರಲ್ ಚುನಾವಣೆಗೂ ಕೂಡ ಅದು ಮಂಡ್ಯ ಹಾಸನ ಎರಡೂ ಕೂಡ JDS, ಬಳ್ಳಾರಿ ನಿಮ್ ಕಾಂಗ್ರೆಸ್ ಇದೆ. ಅಷ್ಟು ಗೊತ್ತಿದ್ಮೇಲೆ ಪದೇ ಸಿದ್ದರಾಮಯ್ಯ ಅವ್ರನ್ನ ಯಾಕೆ ಭೇಟಿ ಮಾಡ್ತಾರೆ? ಸಿದ್ದರಾಮಯ್ಯ ಹಾಕಿದ್ರಾಗ ಆಸಕ್ತಿ ಅದೇ ಬರುತ್ತಲ್ಲ. ಮಾದು ಆಲ್ರೆಡಿ JDS ಗೆ ಬಿಟ್ಕೊಟ್ರು ಸೀಟು, ಮೈತ್ರಿ ಸೀಟು ಹೇಳಿದ್ರಲ್ಲ. ಈಗೇನಂದ್ರು ಅವರು ಬಂದಿದ್ರು, ನೋಡಮ್ಮ ಹೊಂದಾಣಿಕೆ ಆಗ್ಬೇಕು, ಇವೆಲ್ಲ ತೀರ್ಮಾನ ಆಗ್ಬೇಕು, ತೀರ್ಮಾನದ ಮೇಲೆ ಏನಾರು ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಅಂತ ಅವ್ರು ಹೇಳಿ ಕಳ್ಸಿದಾರಲ್ಲ. ಇನ್ನೇನು ಹೇಳಕ್ಕಾಗತ್ತೆ? ಅವ್ರೇನು ನೇರವಾಗಿ ಆಗಲ್ಲಮ್ಮ ಅನ್ನೋ ಹೇಳಕ್ಕಾಗತ್ತಾ?
ಅದು ರಾಜಕೀಯದಲ್ಲಿ ಇದು ವ್ಯತ್ಯಾಸ ಆಗುತ್ತಾ? ಬೇಳೂರು ಗೋಪಾಲಕೃಷ್ಣ ಅವರು, ಅದು ಇನ್ನೊಂದು ಸೆಗ್ಮೆಂಟ್ ತಗೊಳ್ಳಿ. ಒಂದ್ ಕಡೆ ಒಕ್ಕಲಿಗ ಸೆಗ್ಮೆಂಟ್ ಎರಡು ಡಿವೈಡ್ ಆಗಿದೆ, ಕಾಂಗ್ರೆಸ್ ಮತ್ತೆ JDS ಕಡೆ. ಮಧ್ಯದ್ದು ಬ್ಯಾಕ್ವರ್ಡ್ ಕಮ್ಯುನಿಟಿ ಸಪೋರ್ಟ್ ಎಲ್ಲಿಗೆ ಹೋಗುತ್ತೆ ಅವ್ರು ಗೆಲ್ತಾರೆ. ಮೇ ಬಿ ಸಿದ್ದರಾಮಯ್ಯ ಇಸ್ ಟ್ರೈಂಗ್ ಟು ಪ್ಲೇ ದ ರೋಲ್ ಆನ್ ದಟ್ ಅನ್ಸುತ್ತೆ. ಇಲ್ಲ, ಗೋಪಾಲ್ ಕೃಷ್ಣ ಅವರೇ ಕೇಳಿದ್ರಿ ಸಿದ್ದರಾಮಯ್ಯ ಅವರೇ ಇದನ್ನ ಒಂದು ರೀತಿ ಟಾಂಟ್ ಕೊಡಕ್ಕೆ ಚೆಕ್ ತರ ಅಲ್ವಾ ಅಂತ ಖಂಡಿತ ಯಾವುದು ಚೆಕ್ ಕೊಡುವಂಥದ್ದು ಅಥವಾ ಇನ್ನೊಂದು ಕೊಡುವಂಥದ್ದು ಅಥವಾ ಇದಕ್ಕೂ ಅಂತ ಯಾವ ವ್ಯತ್ಯಾಸನೂ ಇಲ್ಲ. ಇಲ್ಲಿ ಏನಾಗಿದೆ, ನಮ್ಮ ವರಿಷ್ಠರ ಸೀಟ್ ಹಂಚಿಕೆ ಕ್ರಮ ಬಂದಾಗ ನಮಗೇನಾರು ಅಲ್ಲಿ ಕೊಡ್ಬೇಕಂತ ಬಂದಾಗ ಅದು ಚರ್ಚೆ. ನನಗೆ ಬಹಳ ಕ್ಲಾರಿಟಿ ಇದೆ. ಈಗ ಮಂಡ್ಯ ಹಾಸನ ವಿಚಾರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಪೊಲಿಟಿಕಲ್ ಬೇಸ್ ಇದೆ. ಆಮೇಲೆ ಚುನಾವಣಾ ಅವ್ರ ಮುಂದೆ ಫಲಿತಾಂಶ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಎರಡು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ JDS ಗೆದ್ದಿದೆ. ಅದ್ರಾಗೆ ನೀವು ಸ್ಥಳೀಯ ನಿಮ್ಮ ನಾಯಕರು, ಸೋತಿರೋ ನಾಯಕರು ಏನೇ ಮಾತಾಡಿದ್ರು ಕೂಡ ಜನಗಳಿಗೆ ಗೊತ್ತಿದೆ ಇದು JDS ಕೋಟೆ ಅಂತ. ಈಗ ಮುಂದೆ ಗೊತ್ತಿಲ್ಲ, ಮುಂದೆ ಅಸೆಂಬ್ಲಿಯಲ್ಲಿ. ಆದ್ರೆ ರಾಘವೇಂದ್ರ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾಕೆ ಇವತ್ತು ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಅಂತ ಬರೋದೇ ತಪ್ಪು ಅಂತ ನನ್ನ ಪ್ರಶ್ನೆ. ನಾನು ಸುಮಲತಾ ಬಂದು ತಪ್ಪು ಅಂತ ಹೇಳ್ತಲ್ಲ, ಅವರು ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಟಿಕೆಟ್ ಕೇಳೋದು ಹಕ್ಕಿದೆ. ಆದರೆ ಈಗ ಅದು ನಿಮಗೆ ಬಿಟ್ಟುಕೊಟ್ಟಂತ ಕ್ಷೇತ್ರದಲ್ಲಿ ಟಿಕೆಟ್ ಕೇಳಕ್ ಬಂದ್ರೆ ಅರ್ಥ ಏನು ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಒಂದು ಪ್ರಾಬ್ಲಮ್ ಇದೆ ಅಂತ ಅನ್ನೋದಕ್ಕಿಂತ ಅವರ ಆಸೆ ಆಕಾಂಕ್ಷೆಗಳು ಏನಿದೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಅಥವಾ ಅವರ ಫಾಲೋಯರ್ಸ್ ಅವ್ರಿಗೆ ಏನು ಹೇಳಿದ್ದಾರೆ ಅದರ ಬೇಸಿಸ್ ಮೇಲೆ ಅವರು ಇವತ್ತಿನ ದಿವಸ ಅವ್ರ ನಾಯಕರನ್ನ ಭೇಟಿ ಆಗಕ್ಕೆ ಅವ್ರು ಬಂದಿದ್ದಾರೆ. ಅದಕ್ಕೆ ನಮ್ದು ಅಬ್ಜೆಕ್ಷನ್ ಏನಿಲ್ಲ. ಆದರೆ ಇದೆಲ್ಲ ತೀರ್ಮಾನ ಆಗೋದಿಲ್ಲಿ ನಮ್ಮ ಹೈಕಮಾಂಡ್ ದೇವೇಗೌಡರು ಭೇಟಿ ಆದ್ಮೇಲೆ ಯಾರು ಬೇಕಾದ್ರೆ ನಿಲ್ಬಹುದು ಅಂತ. ಅದೇನೆ ಈಗ ಅಲ್ಲೇ ಏನಾದ್ರು ಸಂದರ್ಭದಲ್ಲಿ ಅಲ್ಲಿ ಈಗ ಹೇಳ್ತೀನಿ ಕೇಳಿ, ಅಲ್ಲಿ ಈಗ ಒಪ್ಪಂದ ಆಗಿ JDS ಗೆ ಬಿಡೋದು ಅಂತಕ್ಕಂಥ ಸಂದರ್ಭ ಅದೇ ಆಗ್ಬೇಕಾಗಿರ್ತಕ್ಕಂಥದ್ದು. ನ್ಯಾಚುರಲ್ ಜಸ್ಟಿಸ್, ನ್ಯಾಚುರಲಿ ಆಬ್ವಿಯಸ್ಲಿ ಅದೇ ಆಗ್ಬೇಕಾಗಿರ್ತಕ್ಕಂಥದ್ದು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಏನು JDS ಗೆ ಬಿಟ್ಕೊಡ್ತಾರೆ, ಇವರೇನಾದ್ರೂ ಇಷ್ಟಪಟ್ರೆ, ಸಪೋಸು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳದಿರ ಇವರೇನಾದ್ರೂ JDS ಬಿಟ್ಕೊಡ್ತೀವಿ ಅಂತ ಪಕ್ಷದಲ್ಲಿ ಅವರು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ. ಸುಮಲತಾ ಅವ್ರು ಯಾವುದೇ ತೀರ್ಮಾನ ಟೆನ್ಷನ್ ಮಾಡ್ಕೊಳ್ಳೋದು ನಮ್ಗೆ ಟೆನ್ಷನ್ ಇಲ್ಲ. ಅಲ್ಲಿ ನಮ್ಗೆ ಯಾಕೆ ಟೆನ್ಷನ್ ಆಗ್ಬೇಕು ಹೇಳಿ? ನಮ್ಗೆ ಯಾಕೆ ಟೆನ್ಷನ್? ಇವರೇ ಬಿಜೆಪಿ ಸ್ನೇಹಿತರು ಹೇಳಿರೋ ಹಾಗೇನೆ, ಬಿಜೆಪಿ ಅವರೆಲ್ಲರೂ ಹೇಳಿರೋ ಹಾಗೇನೆ ಮಂಡ್ಯ ಹಾಸನ ಬಜೆಟ್ ಅಂತಾನೆ ಹೇಳ್ತಾರೆ. ನಿಮ್ಮ ಸಂಸದರಿಗೆ ನೀವು ಟಿಕೆಟ್ ಕೊಡುವಾಗ ಏನು ಒಂದು ಷರತ್ತು ಹಾಕಿದ್ರಿ, ನೀವು ಈ ಬೈ ಎಲೆಕ್ಷನ್ ಮಾತ್ರ ಕ್ಯಾಂಡಿಡೇಟ್ ಅಂತ ಅಂದ ಅರ್ಥ. ಅದ್ರ ನಿಮ್ಗೆ ಬೇರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಏನು, ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನೇನೆ ಪೊಲಿಟಿಕಲ್ ಬಂದಿರೋದ್ರಿಂದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದೇ ಹೊರತು ಅವ್ರನ್ನ ನಿಲ್ಲಿಸ್ತೀವಿ ಅಲ್ಲ ಒಂದ್ ನಿಮಿಷ, ಅಲ್ಲಿ ಅವ್ರನ್ನ ನಿಲ್ಲಿಸ್ತೀವಿ ಅಂತಕ್ಕಂಥ ಉಮೇದಿನಲ್ಲೇನು ಅವ್ರ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ತಿರುಗಿಲ್ಲ. ಅವ್ರೆಲ್ಲೋನು ಆತರ ಮೀಟಿಂಗು ಮಾಡಿಲ್ಲ. ಅವ್ರು ಬರೀ ತಮ್ಮನ್ನ ತಾವು ಸೊಸೈಟಿಯ ಫ್ಯಾಮಿಲಿ ವರ್ಷಕ್ಕೆ ಬರುತ್ತೆ ಅಂತ ಹೇಳಿ ಅಲ್ಲಿ ಚಲುವೆ ಸಮಯ ಇರ್ಬೋದು. ಯಾರ್ಯಾರು ನಿಮ್ಮ ಕಾಂಗ್ರೆಸ್ ನಿಮ್ಮ ಸ್ನೇಹಿತರು ಇದಾರೆ ಸೋತಿರೋರು, ಅವ್ರೇನಾದ್ರು ಇದಕ್ಕೊಂದು ರೀತಿ ಬ್ಯಾರಿಕೇಡ್ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ರ? ಮಂಡ್ಯದಲ್ಲಿ ಮತ್ತೆ ಇವ್ರ ಕುಟುಂಬದವರು ಒಬ್ರು ತರ್ತಾರೆ, ಹಾಸನದಲ್ಲಿ ಒಬ್ರು ತರ್ತಾರೆ, ಚನ್ನಪಟ್ಟಣಕ್ಕೆ ಒಬ್ರು ಬರ್ತಾರೆ, ರಾಮನಗರಕ್ಕೆ ಒಬ್ರು ಬರ್ತಾರೆ. ಸರ್ ಹಾಗಾದ್ರೆ ಅವರೆಲ್ಲ ಬ್ಯಾರಿಕೇಡ್ ಹಾಕೋಂಗಿದ್ರೆ ಅವರೆಲ್ಲ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಅವರೆಲ್ಲ ಯಾಕೆ ಗೆಲ್ಲಕ್ಕಾಗಲ್ಲ? ಅವ್ರಿಗೆ ಅಷ್ಟೆಲ್ಲ ಅವ್ರಗಳಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಏನೇ ಆದ್ರೂ ಇಲ್ಲಿ ನಾವು JDS ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತು ಅವ್ರಿಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೇನೆ. ಹಂಗಾಗೇನೇನೆ ಇವತ್ತಿನ ದಿವಸ ಅವರೆಲ್ಲರೂ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಅಥವಾ ತೆರೆ ಮರೆಯಲ್ಲಿ ನೀವು ಹೇಳಿದಾಗ ಏನ್ ಮಾಡ್ತಾ ಇದಾರೋ ನಮಗೆ ಗೊತ್ತಿಲ್ಲ, ತೆರೆ ಮರೆಯಲ್ಲಿ ಏನ್ ಮಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ, ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಹಾಗೇನಾದ್ರು ಮಾಡ್ತಾ ಇದ್ರು ಕೂಡ ಅದಕ್ಕೆ ಜನತೆನೇ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಖಂಡಿತ ಹಂಗೇನಾದ್ರು ಮಾಡಿದ್ರೆ ಇಲ್ಲ, ಹಂಗೇನಾದ್ರು ನೀವು ಹೇಳಿದಂತ ನಾಯಕರುಗಳು ಮಾಡಿದ್ರೆ ಜನತೆ ತಕ್ಕ ಪಾಠ ಕಲಿಸ್ತಾರೆ, ಮತದಾರರು ಕಲಿಸ್ತಾರೆ. ನಿಮ್ಗೆ ಒಂದು ಸ್ಪಷ್ಟತೆ ಇದೆ, ಮಂಡ್ಯದಲ್ಲಿ ಕಾಂಗ್ರೆಸ್ನವ್ರು ರೆಬಲ್ ಆಗಿ ನಿಂತರೂ ತಲೆ ಕೆಡಿಸ್ಕೊಳ್ಳಲ್ಲ, ಸುಮಲತಾ ಇನ್ನೊಂದು ಪಾರ್ಟಿ ನಿಂತರೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರೂ ತಲೆ ಕೆಡಿಸ್ಕೊಳ್ಳಲ್ಲ. ಹಂತಕ್ಕೆ ಬಂದಿದ್ರೆ ಜಗದೀಶ್ ಶೆಟ್ಟರ್ ಏನ್ ಹೇಳಿದ್ರು, ನಮ್ಮ ಪಕ್ಷ ಇದೆ, ಸೀನಿಯರ್ಸ್ ಇದ್ದಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಶ್ರೀನಾಥ್ ಅವರು ನಾನು ಕೇಳ್ತಿರತಕ್ಕಂಥದ್ದು, ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೂಡ ಪ್ರಶ್ನೆ ಬರಲ್ಲ. ಯಾಕಂತಂದ್ರೆ ಅದು ಆಲ್ರೆಡಿ JDS ಟಿಕೆಟ್, ಆಲ್ರೆಡಿ JDS ಅಲ್ಲಿ MP ಇದ್ದಾರೆ, ಅದು ಮೈತ್ರಿಯಿಂದನೇ ಆಗಿರ್ತಕ್ಕಂಥದ್ದು, ಚುನಾವಣೆ ಗೆದ್ದಿದ್ದಾರೆ. ಸೊ ಬಹಳ ಬೇರೆ ಪೊಲಿಟಿಕಲ್ ನೀವು ಆಪ್ಷನ್ ಅಂತಿರೋದು ಬಿಜೆಪಿ ಒಂದೇನಲ್ಲಿ. ನಿಮ್ಮ ನಿಮ್ಮ ಡಿಫ್ಯೂಟೆಡ್ ಕ್ಯಾಂಡಿಡೇಟ್ ಡಾಕ್ಟರ್ ಸಿದ್ದರಾಮಯ್ಯ ಬರೋದಾದ್ರೆ ನನ್ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ಮುಗಿದು ಅದ್ರ ಇದು ಗೋಡಾ ರೋಡ್ ಕ್ಲಿಯರ್ ಮಾಡ್ಬಿಟ್ಟಿದಾರಲ್ಲ ಅವ್ರು ಮಾಡಿದ್ದಾರೆ. ಒಂದು ಇನ್ನೊಂದು ಮಾತು ಹೇಳಿದ್ರು ಜಗದೀಶ್ ಶೆಟ್ಟರ್, ನಮ್ದು ಅಖಿಲ ಭಾರತೀಯ ಪಾರ್ಟಿ ಅಂತ. ಸುಮಲತಾ ಅವ್ರ ಮನಸ್ಸಲ್ಲಿ ಏನಿರ್ಬೋದು, ನಾನು ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರೆ
ಸೆಂಟ್ರಲ್ ಪವರ್ ಅಲ್ಲಿ ಇರ್ತೀವಿ ನಾವು, ಜನಕ್ಕೆ ಜಾಸ್ತಿ ಕೆಲಸ ಮಾಡಬಹುದು ಅಂತ ಅವ್ರಿಗೆ ಅನ್ಸಿರಬಹುದು. ಸಿಗಲಿಲ್ಲ ಆತರ ಅಲ್ಲ, ಆತರ ಹಬ್ನಬ್ ಚಾಯ್ಸ್ ಅಲ್ಲ. ಇಲ್ಲಿ ಸಿಗ್ಲಿಲ್ಲ ಅದಕ್ಕೋಸ್ಕರ ಅಲ್ಲಿ ಹೋದೆ ಅಂತಲ್ಲ. ಇದು ಚೆನ್ನಾಗಿದೆ. ಜನಗಳ ಸೇವೆಗಾಗಿ ಅವ್ರು ಜನದ ಸೇವೆಗೆ ಅಂತ ಹೇಳಿದ್ರು. ಮಂಡ್ಯಕ್ಕೆ ಯಾತಕ್ಕೆ ಬಂದೆ ಅಂತ ಹೇಳಿದ್ರು ಅವರು. ಸೊ ನಾನು ಜನಗಳಿಗೋಸ್ಕರ ಮಾಡ್ತಿರೋದ್ರಿಂದ ನಾನು ಬಿಜೆಪಿ ನ್ಯಾಷನಲ್ ಪಾರ್ಟಿ ತುಂಬಾ ಅಲ್ಲೆಲ್ಲ ಕೇಳ್ತೀವಿ, ಯೋಚನೆ ಮಾಡ್ತೀವಿ, ಅದ್ ಮಾಡ್ತೀವಿ ಅಂತಾರೆ. ರಾಮನಗರ ಮಂಜುನಾಥ್ನ ಕರ್ಕೊಂಡಾಗ ಹಾಕೊಂಡ್ರಲ್ಲ ಅವತ್ತಿನ ದಿವಸ ಇದೆಲ್ಲ ಯೋಚನೆ ಮಾಡಿರ್ಲಿಲ್ವಾ? ಅವತ್ತಿನ ದಿವಸ ಇಷ್ಟೆಲ್ಲ ಯೋಚನೆ ಮಾಡ್ಬಿಟ್ಟು ಯಾರು ಉಮೇಶ್ ಯಾದವ್ ನಮ್ಮ ಕರ್ಕೊಂಡು ಹೋಗ್ತಾರೆ. ರಾಮನಗರ ಕಾನ್ಸ್ಪಿರಸಿ ಮಾಡುವಂತ ಅವಶ್ಯಕತೆ. ದೋಸ್ತಿ ಸರ್ಕಾರದಲ್ಲಿ ಮಿತ್ರ ಪ್ರೇಮಿ ಮಿತ್ರ ದ್ವೇಷ ಅಂತ ಎರಡಿದೆ. ಇದು ಪ್ರೇಮ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ ನಾನು. ದ್ವೇಷ ಎಲ್ಲಿ ಬರುತ್ತೆ ಇವರಿಗೆ? ಎಲೆಕ್ಷನ್ಗಳು ಬಂದಾಗ, ಲೋಕಲ್ ಬಾಡೀಸ್ ಬಂದಾಗ ಏನ್ ಮಾಡಿದ್ರು, ನೀವು ಇಂಡಿಪೆಂಡೆಂಟ್ ಮಾಡಿ ನಾವು ಇಂಡಿಪೆಂಡೆಂಟ್ ಮಾಡ್ತೀವಿ. ಜನಗಳ ಕಣ್ಣಿಗೆ ಮಣ್ಣರ್ಚಿ ಆಮೇಲೆ ತಿರ್ಗಾ ಸೇರ್ಕೊಂಡ್ರು. ಅಸೆಂಬ್ಲಿನಲ್ಲೂ ಅದೇ ಕೆಲಸ ಮಾಡಿದ್ರು. ದೇವರ್ ಅಗೇನ್ಸ್ಟ್ ಕಾಂಗ್ರೆಸ್, ದೇವರ್ ಅಗೇನ್ಸ್ಟ್ ಕಾಂಗ್ರೆಸ್. ಇವಾಗ ಪಾರ್ಲಿಮೆಂಟ್ಗೂ ರೇವಣ್ಣ ಹೇಳಿರೋದೇನಿದೆ? ಪಾರ್ಲಿಮೆಂಟ್ಗೂ ಜನರಿಗೆ ಬ್ಯಾಕ್ ಡೋರ್ ಎಂಟ್ರಿ ನಿಮ್ಗೆ ಪವರ್ಗೆ ಒಟ್ಟಿಗೆ ಬಂದ್ವಿ. ಕಾಶ್ಮೀರದಲ್ಲಿ ಪಾರ್ಟಿ ಹೊರಗೆ ಬಂತು. ಇದ್ರ ಮಧ್ಯ ಎಲ್ಲಿದೆ ಅಂದ್ರೆ ಜವಾಬ್ದಾರಿ ಇಲ್ಲದ ಅಧಿಕಾರಕ್ಕೆ ಡೆಲಿವರಬಲ್ಸ್ ಇಲ್ವಲ್ಲ. 7 ಯಡಿಯೂರಪ್ಪ ಕೆಜಿಪಿ ಹೋಗಿ ಹಿಗ್ಗಾಮಗ್ಗ ಬೈದು ಪ್ರಶ್ನೆ ಇರೋದು ಶ್ರೀನಾಥ್ರೆ, ನೀವು ಸುಮಲತಾ ಅವರ ವಿಚಾರ ಅಂದ್ರೆ ಏನು ಟಿಕೆಟ್ ಕೇಳ್ತಾ ಇದ್ರೆ ಕಾಂಗ್ರೆಸ್ಗೆ, ನಾಳೆ ಅಥವಾ ನಾಡಿದ್ದು ಅಥವಾ ಇನ್ನೊಂದು ವಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಸೀಟು ಹೊಂದಾಣಿಕೆ ಆಗಿ ಅದನ್ನ ಜೆಡಿಎಸ್ಗೂ ತೀರ್ಮಾನ ಆದ ಮೇಲೆ ಸುಮಲತಾ ಅವರನ್ನ ನೀವು ವೆಲ್ಕಮ್ ಮಾಡ್ತೀರಾ ಮಾಡಲ್ಲ ಅಥವಾ ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ? ಇದು ಲೆಫ್ಟ್ ಅವ್ರು ಹೇಳಿದ್ರಲ್ಲ, ಅಖಿಲ ಭಾರತದ ಲೆವೆಲ್ ಅಲ್ಲಿ ನಾವು ಯೋಚನೆ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ತೀವಿ. ಅವರೇನಾದ್ರೂ ನಮ್ಮ ಹತ್ರ ಬಂದ್ರೆ, ಅವ್ರು ಇನ್ನೂ ಬಂದಿಲ್ಲ, ಅಕಸ್ಮಾತ್ ಅವ್ರು ನಮ್ಮನ್ನು ಕೇಳಿದ್ರೆ ನಾವು ಹೈಯರ್ ಲೆವೆಲ್ ಅಲ್ಲಿ ಡಿಸ್ಕಷನ್ ಮಾಡಿ ಅದರಿಂದ ನಮಗೆ ಪ್ರಯೋಜನ ಆಗತ್ತಾ ಮಾಡಬೇಕಾ ಹೇಗೆ ಅಂತ ಡಿಸೈಡ್ ಮಾಡಿ ಮಾಡ್ತೀವಿ. ನೀವೇನ್ ಅದಕ್ಕೆ ಮಾತಾಡ್ಬೇಕಾದ್ರೆ ಹೈಕಮಾಂಡ್ ಪರ್ಮಿಷನ್ ಮಾತಾಡಿದ್ರ ನನ್ನ ಜೊತೆಗೆ ಪ್ರಾಧ್ಯಾಪಕರಾದಂತ ಸುಧಾಕರ್ ಹೊಸಳ್ಳಿ ಅವರು ಇವತ್ತು ಮಂಡ್ಯದ ಲೋಕಸಭಾ ಚುನಾವಣಾ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು, ಈಗ 2019 ಸೀಟು ಹೊಂದಾಣಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುಮಲತಾ ಅವರು ಈ ಚುನಾವಣಾ ಅಖಾಡಕ್ಕೆ ನಾನು ಧುಮುಕ್ತೀನಿ, ಅವ್ರಿಗೆ ಗೊತ್ತಿದೆ ಈಗ ಆಲ್ರೆಡಿ ಜೆಡಿಎಸ್ ಅಲ್ಲಿ ಗೆದ್ದಿರ್ತಕ್ಕಂಥದ್ದು ಬೈ ಎಲೆಕ್ಷನ್ ಅಲ್ಲಿ. ಹಾಗಿದ್ರೆ ಸುಮಲತಾ ಅವ್ರ ಲೆಕ್ಕಾಚಾರ ಏನಾದ್ರು ಇಲ್ಲಿ ಜೆಡಿಎಸ್ ನ ವರಿಷ್ಠರಾದಂಥ ದೇವೇಗೌಡ ಕುಮಾರಸ್ವಾಮಿ ಚೆಕ್ಮೇಟ್ ಮಾಡಕ್ ಹೊರಟಿದಾರ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಸ್ವತಂತ್ರ ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅದು ಕುಮಾರಸ್ವಾಮಿ ಜೊತೆಗೆ ಸವಾಲು ಹಾಕಿ ಸ್ವತಂತ್ರ ನಾಯಕರುಗಳು ಏನಾದರೂ ಸುಮಲತಾ ಅವರನ್ನ ನಿಲ್ಲಿಸಬೇಕಂತ ಹಠ ತೊಟ್ಟಿದಾರ ಅಂತ? ಇಲ್ಲ ನೋಡಿ ಉಗಾರ್ ಅವರೇ, ಈ ಬಾರಿಯ ಚುನಾವಣೆ ಇದೆಯಲ್ಲ, ಇದು JDS ಮತ್ತು ಕಾಂಗ್ರೆಸ್ಗೆ ಮತ ಪರೀಕ್ಷೆ ಅಲ್ಲ, ಜನರ ಭಾವನೆಯ ಪರೀಕ್ಷೆ ಆಗುತ್ತೆ. ಆದರೆ BJPಗೆ ಇದೊಂದು ರಾಜಕೀಯ ಪಂದ್ಯದಲ್ಲಿ ಕೋಕ್ ಸಿಗೋ ಸಾಧ್ಯತೆಗಳೇ ಹೆಚ್ಚು. ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಿದೆ ಎಷ್ಟು ಬಾರಿ ಉಪಚುನಾವಣೆ ನಡೆದಿದೆಯೋ ಅಂತಂದರೆ, ಯಾರು ಸಾವನ್ನಪ್ಪಿ ಚುನಾವಣೆ ನಡೆದಿದೆಯೋ ಸಾಮಾನ್ಯ ಆದರೂ ಕೂಡ ಮತ್ತೆ ಗೆದ್ದು ಬಂದ ಉದಾಹರಣೆಗಳಿವೆ. ಈಗ ಮಂಡ್ಯದಲ್ಲಿ ಅಂಬರೀಷ್ ಒಬ್ಬ ಬಹಳ ದೊಡ್ಡ ಜನಪ್ರಿಯ ನಟ ಮತ್ತು ಭಾವನಾತ್ಮಕವಾಗಿ ಸಂಬಂಧವನ್ನು ಇಟ್ಕೊಂಡಂಥ ಒಬ್ಬ ಬಹಳ ದೊಡ್ಡ ಮೇರು ನಟ. ಈ ಕಾರಣಕ್ಕೆ ಸುಮಲತಾ ಅವರ ಸ್ಪರ್ಧೆ ಎರಡೂ ಪಕ್ಷಗಳಿಗೆ, ಯಾವುದೋ ಕಾಂಗ್ರೆಸ್ ಮತ್ತು JDSಗೆ, ಈಗ JDSನ ಶ್ರೀಕಂಠೇಗೌಡರು ಅವರು ಮಂಡ್ಯದ ಗೌಡ್ತಿಯಲ್ಲ, ಅವರ ಕಾಣಿಕೆ ಏನು ಹಾಗೆ ಹೀಗೆ ಅಂತೇಳಿ ಈಗಾಗಲೇ
ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಾವು ಅಧಿಕಾರಕ್ಕೆ ಬಂದರೆ ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಇಲ್ಲಿ ಸುಮಲತಾ ಅವ್ರನ್ನ ಕ್ಯಾಂಡಿಡೇಟ್ ಮಾಡುವಂಥ ತುರ್ತು ಇದೆ. ಒಂದು ವೇಳೆ ಈ ಎರಡೂ ಮಿಸ್ ಆದರೆ ಏನು ಮೋದಿಯವರ ನೇತೃತ್ವದಲ್ಲಿ ಜಾಗತಿಕ ಮಾನ್ಯತೆಯನ್ನು ಪಡೆದಂಥ ಬಿಜೆಪಿ ಇದೆ, ಒಂದು ವೇಳೆ ಬಿಜೆಪಿಯಿಂದ ಸುಮಲತಾ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಒಂದು ಜನರ ಭಾವನಾತ್ಮಕ ಸಂಬಂಧ ಮತ್ತು ಜೊತೆಗೆ ಯುವಕರ ಮತ ಪ್ರೇರೇಪಣೆ ಆದ್ರೆ ಈ ಬಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಾ ಇದ್ರಿ, ಸುಮಲತಾ ಅವರಿಂದ ಬಿಜೆಪಿ ಪುಸಲಾಯಿಸ್ತಾರೆ ಅಂತ ಹೇಳ್ತಾ ಇದ್ರಿ. ಇಲ್ಲ, ಸುಮಲತಾ ಹಿಂದೆ ಬಿಜೆಪಿ ಇದೆ ಅಂತ ನಾವು ಈಗ ಸ್ಪಷ್ಟಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಬಂದ್ರೆ ಬಿಜೆಪಿ ಇದು ಖಂಡಿತವಾಗಿ ಬಳಸಿಕೊಳ್ಳುವ ಎಲ್ಲ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಯುವ ಜನರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಅಂತ ಹೇಳ್ತಿದ್ದೀರಾ, ಅಲ್ಲಲ್ಲ ಸುಧಾಕರ್ ಅವರೇ, ನೀವು ಪ್ರಾಧ್ಯಾಪಕರಾಗಿದ್ದೀರಾ. ಒಂದ್ ನಿಮಿಷ, ಈಗ ಜೆಡಿಎಸ್ಗೆ ಬಿಟ್ಟು ಕೊಟ್ಟಂತ ಕ್ಷೇತ್ರ ಆಲ್ರೆಡಿ ಕಾಂಗ್ರೆಸ್ ಬಿಟ್ಟು ಕೊಟ್ಟಿದೆ. ಅದರ ಅರ್ಥ ಈಗಿನ ಚುನಾವಣೆಗೆ ಜೆಡಿಎಸ್ಗೆ ಬಿಟ್ಟು ಕೊಡ್ಬೇಕಲ್ವಾ? ನ್ಯಾಚುರಲ್ ಜಸ್ಟಿಸ್ ತಗೊಂಡ್ರೆ ಅಲ್ಲಿ ಸುಮಲತಾ ಟಿಕೆಟ್ ಕೇಳ್ತಾ ಇದ್ರೆ ಕಾಂಗ್ರೆಸ್ ಅಂತಂದ್ರೆ ರಾಜಕೀಯವಾಗಿ ಕಿರಿಕಿರಿ ಮಾಡಕ್ಕೆ ಅನ್ನೋದನ್ನ ಯಾಕೆ ತಾವು ಹೇಳ್ತಾ ಇಲ್ಲ? ಇದು ರಾಜಕೀಯವಾಗಿ ಕಿರಿಕಿರಿ ಮಾಡಕ್ಕೆ ಮೈತ್ರಿಯಲ್ಲಿ ಟಿಕೆಟ್ ಕೊಡಲ್ಲ ಅಂತ ಗೊತ್ತಿದೆ ಅವರಿಗೆ. ಆಲ್ರೆಡಿ ಅದು ಕಾಂಗ್ರೆಸ್ ಸಿಟ್ಟು ಬಿಟ್ಕೊಟ್ಟಿದೆ, ಜೆಡಿಎಸ್ ಗೆದ್ದಿದೆ, 3.5 ಲಕ್ಷ ಲೀಡರ್ ಶಿವರಾಮೇಗೌಡರು ಗೆದ್ದಿದ್ದಾರೆ. ಹೌದು, ಅಂಬರೀಶ್ ಹೇಳಿದ್ರಲ್ಲ, ನಮ್ಮ ಫ್ಯಾಮಿಲಿ ಯಾರನ್ನೂ ರಾಜಕೀಯ ತರಲ್ಲ ಅಂತ. ಸ್ಟೇಟ್ಮೆಂಟ್ ಇದೆಯಲ್ಲ 100% ಸೂಕ್ತವಾದದ್ದು. ಇದು ಅಲ್ಲ, ಇದು ರಾಜಕಾರಣದ ಒಳಸುಳಿನೇ ಹೌದು. ಯಾಕಂತಂದ್ರೆ ಈಗಾಗಲೇ ಡಿಕ್ಲೇರ್ ಆಗಿರುವಂತ ಇದಕ್ಕೆ ಸುಮಲತಾ ಅವರನ್ನ ಭಾವನಾತ್ಮಕವಾಗಿ ತರ್ತಾರೆ ಅಂದ್ರೆ, ಸುಮಲತಾ ಒಂದು ಮಾತು ಹೇಳಿದರೆ ಸ್ಪರ್ಧೆ ಖಚಿತ. ಸ್ಪರ್ಧೆ ಏನು ಅಂತ ಅಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ಟಿಕೆಟ್ ಕೇಳದೆ ಕೊಡಲಿಲ್ಲ. ಎಸ್, ಸುಧಾಕರ್ ಹೊಸಳ್ಳಿ ಅವರು ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಾನು ರಾಘವೇಂದ್ರ ಅವರೇ, ಇಲ್ಲಿ ಅವ್ರು ಹೇಳಿದ್ರು ಎಲ್ಲೊಂದ್ ಕಡೆ ಪಾಲಿಟಿಕಲಿ ಅಂತಿಮವಾಗಿ ಶ್ರೀನಾಥ್ ಒಪ್ಕೋತಾ ಇಲ್ಲ, ಜಗದೀಶ್ ಶೆಟ್ಟರ್ ಒಪ್ಕೋತಾ ಇಲ್ಲ. ಇದರ ಲಾಭ ಏನಿದೆ ನಿಮ್ಮ ಮಧ್ಯೆ ತಂದ ಅಂದ್ರೆ ಸುಮಲತಾ ಅವ್ರಿಗೆ ಗೊತ್ತಿದೆ, ಅಲ್ಲಿ ಜೆಡಿಎಸ್ MP ಇದ್ದಾರೆ, 3 ಲಕ್ಷ ಸೀಟ್ ಗೆದ್ದಿದ್ದಾರೆ. ಈಗ ಸುಮಲತಾ ಅವರು ನಂಗೆ ಟಿಕೆಟ್ ಕೊಡಿ ಕೇಳ್ತಾ ಇದ್ದಾರೆ ಅಂದ್ರೆ ಟಿಕೆಟ್ ಕೇಳದೆ ಕಾಂಗ್ರೆಸ್ ಅವ್ರು ಕೊಡಲಿಲ್ಲ. ಇನ್ನು ಅಂಬರೀಶ್ ಅವರ ಅಭಿಮಾನಿಗಳಿದ್ದಾರೆ, ನಾನು ಈ ಏನು ಮಂಡ್ಯದ ಸೊಸೆ, ಮತ್ತೊಂದು ಕಡೆ ನಾನು ಮಂಡ್ಯಕ್ಕೆ ಬರ್ಬೇಕಂತ ರಾಜಕಾರಣಕ್ಕೆ ಬರ್ತಾ ಇದ್ದೀನಿ. ಇವೆಲ್ಲವೂ ಕೂಡ ತಮ್ಮದೇ ಆದಂಥದ್ದು ಪರ್ಯಾಯ ಚುನಾವಣಾ ಅಖಾಡಕ್ಕೆ ಬೇಕಾದಂಥ ವೇದಿಕೆ. ಕ್ವಿಕ್ ಒಂದು ಬ್ರೇಕ್ ಕೊಡ್ತೀನಿ. ಈಗ ನೋಡಿ, ಅವರು ಯಾವಾಗ್ಲೂ ನಾವು ನೋಡಿರ್ತಕ್ಕಂಥದ್ದು ಪಕ್ಕದವ್ರ ಮನೆಯಲ್ಲಿ ಬೆಂಕಿ ಬಿದ್ದರೆ ಇವು ಚಳಿ ಕಾಯಿಸ್ಕೊಳ್ಳೋಂಥದ್ದು ಇವರು ಬಿಜೆಪಿ. ಅದು ಅವಾಗಿಂದನೂ ಅವರು ಬೆಳೆಸ್ಕೊಂಡ್ ಬಂದಿರತಕ್ಕಂಥ ಒಂದು ಚಾಳಿ. ಅದು ಈಗಲೂ ಅದನ್ನೇ ಮುಂದುವರಿಸ್ತಾರೆ ಅಂತಂದ್ರೆ ನಿಜವಾಗಿಯೂ ಅವರೆಲ್ಲೋ ಒಂದ್ ಕಡೆ ಭ್ರಮ ನಿರಸನ ಆಗ್ತಕ್ಕಂಥದ್ರಲ್ಲಿ ಎರಡನೇ ಅನುಮಾನವೇ ಇಲ್ಲ. ಅಲ್ಲಿ ಸೊ ಅಂದ್ರೆ ನಿರಸನ ಆಗ್ತಾರಲ್ಲಿ ಅಂದ್ರೆ ನಿಮ್ ಪ್ರಕಾರ ಸುಮಲತಾ ಅವರು ಒಂದ್ ರೀತಿ ಪೊಲಿಟಿಕಲಿ ಅಸ್ತ್ರ ಆಗ್ತಾರೆ ಅಂತ? ಪೊಲಿಟಿಕಲಿ ಇವ್ರ ಅಸ್ತ್ರ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಅವ್ರೇನಾದ್ರು ಬಿಜೆಪಿಯಿಂದ ನಿಂತ್ರೆ ಬರ್ತಕ್ಕಂಥ ಓಟು ಹೋಗ್ಬಿಡ್ತೀನಿ ಹೇಳಕ್ಕಾಗಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿ ಒಂದು ಸಲ ಇದೇನಾದ್ರೂ ಆದ್ರೆ ಸುಮಲತಾ ಅವ್ರು ನಿಂತರು ಅಂತ ಇಟ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗೋ ಅಥವಾ ಇದೋ ಏನಾದ್ರೂ ಆಗ್ಲಿ, ಔಟ್ ಆಫ್ ಜೆಡಿಎಸ್ ಅಂಡ್ ಕಾಂಗ್ರೆಸ್ ಇಂದ ಹೊರಗೆ ಬಂದು ನಿಂತರೆ ಇವರಿಗೆ ಇಟ್ ವಿಲ್ ನಾಟ್ ಓನ್ಲಿ ಎಫೆಕ್ಟ್ ಇನ್ ಮಂಡ್ಯ, ಇಟ್ ವಿಲ್ ಎಫೆಕ್ಟ್ ಇನ್ ಮಲ್ಟಿಪಲ್ ಏರಿಯಾಸ್. They need to be ready. It is not only limited to Mandya. ಬರೀ ಮಂಡ್ಯ ಅಂತ ಅನ್ಕೊಂಡ್ರೆ ತಪ್ಪದು. ಎಲ್ಲಾ ಕಡೆನೂ ಬಿಜೆಪಿ ಚಳಿ ಕಾಯಿಸ್ಕೊಳ್ಳೋಕೆ ರೆಡಿ ಇದೆ ಅಂತ ಆಯ್ತು. ಜೊತೆಗೆ ರಾಘವೇಂದ್ರ ಗೌಡ್ರಪ್ಪ, ನಾನು ಡಾಕ್ಟರ್ ರಾಘವೇಂದ್ರ ಅವರೇ, ಪ್ರಶ್ನೆ ಇರ್ತಕ್ಕಂಥದ್ದು JDS ಟಿಕೆಟ್ ಫೈನಲ್ ಅಫಿಷಿಯಲ್ ಆಗಿ ಹೇಳೋದಷ್ಟೇ. ಯಾಕಂದ್ರೆ ಅದು ಆಲ್ರೆಡಿ ನೀವು ಗೆದ್ದಿರ್ತಕ್ಕಂಥದ್ದು. ಬಳ್ಳಾರಿ ಹೋಗಿ JDS ಟಿಕೆಟ್ ಕೊಡಿ ಅಂತ ಕೇಳಿದ್ರು ಕೊಡೋಕ್ಕಾಗತ್ತಾ? ಅಂಡರ್ಸ್ಟುಡ್, ಗೋಡೆ ಮೇಲೆ ಬರೋದಷ್ಟು ಸತ್ಯ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅತೃಪ್ತರ ಗುಂಪು ನಾವು ಹೀಗೆ ಬಿಟ್ಕೊಟ್ರೆ ನಮ್ಮನ್ನ ಮುಗಿಸ್ಬಿಡ್ತಾರೆ. ಅನೇಕ ಜನ ಸೋತಿ, ನಿಮ್ಗೆ ಗೊತ್ತಿದೆ, ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಂಡಿಸಿದ್ದೇಗೌಡರು, ಅದ್ರ ಜೊತೆಗೇನೆ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಅನೇಕರು ಯಾರ್ಯಾರು ಬಿಟ್ಟು ಹೋದ್ರು ನಿಮ್ಮ ಪಕ್ಷದಿಂದ, ಅವ್ರು ಸೋತಿದ್ದಾರೆ. ಈ ನಾಳೆಗೆ ಏನಾದರೂ ಕುಮಾರಸ್ವಾಮಿ ಅವ್ರ ಮಗ ಬಂದು ನಿಂತ್ಕೊಂಡ್ಬಿಟ್ರೆ ಆಮೇಲೆ ನಮ್ಮ ಪರಿಸ್ಥಿತಿ ಏನು ಮುಂದೆ ಅನ್ನುವಂಥ ಆತಂಕ. ಹಾಗಾಗಿ ಹೇಗೂ ಕೂಡ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಸೊಸೆ, ಆಮೇಲೆ ಜನಗಳಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ ಅಂಬರೀಶ್ ಅವ್ರ ಜೊತೆಗೆ ನಿಂತು 24 hours ಕೆಲಸ ಮಾಡಿದ್ದಾರೆ, ಜನರ ಜೊತೆ ಸಂಪರ್ಕ ಬಂದಿದೆ, ಪಾರ್ಟಿ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಒಂದು ಕೇಳ್ಬಿಡೋಣ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದಾರಾ? ಈಗ ನೀವೇನು ಹೇಳಿದ್ರಿ, ಕೆಲವರಿಗೆ ಆ ಆತಂಕ ಇರ್ತಕ್ಕಂಥ ಸಹಜ, ಯಾರಿಗೇ ಇರ್ಬೋದು. ಯಾರು ರಾಜಕೀಯ ಆಶಾವಾದಿಗಳಾಗಿರ್ತಾರೆ, ರಾಜಕಾರಣದಲ್ಲಿ ಆಶಾವಾದಿಗಳಾಗಿರ್ತಾರೆ, ಒಂದು ಬೆಳಿಬೇಕು ಅಂತ ಇರ್ತಾರೆ, ಇನ್ನೂ ಹೆಚ್ಚು ಎಲೆಕ್ಷನ್ಸ್ನ ಫೇಸ್ ಮಾಡಬೇಕು ಅಂತ ಇರ್ತಾರೆ, ಅವ್ರಿಗೆ ಆ ರೀತಿಯಾದಂಥ ಆತಂಕ ನ್ಯಾಚುರಲಾಗಿ ಬರ್ತಕ್ಕಂಥದ್ದು. ಅದರಲ್ಲಿ ನಾವೇನು ಬೇರೆ ಏನು ಹುಡುಕಬೇಕಾಗಿಲ್ಲ ಅದರಲ್ಲಿ. ಆದರೆ ಅಟ್ ದ ಸೇಮ್ ಟೈಮ್ ಅವರು ಅಲ್ಲಿರ್ತಕ್ಕಂಥ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ರಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡು ಮೈತ್ರಿ ಧರ್ಮದಲ್ಲಿ ನಾವು ಯಾವ ರೀತಿ ಹೋಗಬೇಕು, ನಾವು ಕೇಳದಂಥದ್ದನ್ನು ಅವ್ರು ಬಿಟ್ಕೊಡ್ತಾ ಇರಬೇಕಾದ್ರೆ ಅವ್ರು ಕೇಳದಂಥದ್ದನ್ನು ನಾವು ಬಿಟ್ಕೊಡ್ಬೇಕಾದ್ರೆ, ಅದು ಅಲ್ಲದೆ ಕಾಂಗ್ರೆಸ್ ನಾಳೆ ಓಕಲ್ ಆಗಿ ಜನ ಕಾಂಗ್ರೆಸ್ನವ್ರು ಬಂದು
ನಮ್ ಜಿಲ್ಲೆಯವರು ಟಿಕೆಟ್ ಕೊಡದೆ ಹೊರಗಿನವ್ರು ತಂದು ಕೊಟ್ಬಿಟ್ಟು ಕುಮಾರಸ್ವಾಮಿ ಅವರ ಮಗ ಫೈನಲ್ ಅದೇನ್ ಫೈನಲ್ ಆಗಿಲ್ವಲ್ಲ, ಅದೇನ್ ಫೈನಲ್ ಆಗಿಲ್ಲ. ಅಭಿಪ್ರಾಯ ನಿಖಿಲ್ ಗೌಡ್ರು ಅಂತ ಏನು ಫೈನಲ್ ಆಗಿಲ್ಲ, ಯಾರು ಅಂತ ಫೈನಲ್ ಆಗಿಲ್ಲ, ಇವರಿಬ್ಬರದು ಯಾರು ಏನು ಅಂತ ಅಲ್ಲಿ ಫೈನಲ್ ಆಗಿಲ್ಲ. ಮಂಡ್ಯದ್ದು ಯಾರು ಏನು ಫೈನಲ್ ಆಗಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಲ್ಲ, ಲಾಸ್ಟ್ ಕೊನೆಯಲ್ಲಿ ಇವತ್ತು ಕಾಂಗ್ರೆಸ್ ಸೀಟ್ ಹೈಕಮಾಂಡ್ ಪಾರ್ಲಿಮೆಂಟರಿ ಬೋರ್ಡ್ ಏನಿದೆ, ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಹಾಗೂ ಹೈಕಮಾಂಡ್ ನ ತೀರ್ಮಾನ ಏನಿರುತ್ತೆ ಅದಕ್ಕೆಲ್ಲರೂ ಬದಲಾಗಬೇಕಾಗುತ್ತೆ. ಈಗ ಎಷ್ಟೋ ಕಡೆ ಇದ್ದಂತ ಅಭ್ಯರ್ಥಿಗಳನ್ನೇ ರಾಷ್ಟ್ರೀಯ ಪಕ್ಷಗಳು ಸಹಿತ ಇದ್ದಂತ ಅಭ್ಯರ್ಥಿಗಳನ್ನೇ ಬದಲಿಸಿರ್ತಕ್ಕಂಥದ್ದನ್ನ ನಾವು ಎಷ್ಟೋ ಕಡೆ ನೋಡಿದ್ದೀವಿ. ಕಳೆದ ಬಾರಿ UP ಚುನಾವಣೆಯಲ್ಲಿ 40% ಬಿಜೆಪಿ ಸೀಟ್ಸ್ ನ ಚೇಂಜ್ ಮಾಡಿಲ್ವೇ? ಹಂಗೆ ಅದೇ ರೀತಿ ಅರ್ಥ ಮಾಡ್ಕೊಳ್ಳಿ, ಬೈ ಎಲೆಕ್ಷನ್ ಅಲ್ಲಿ ಗೆದ್ದರು ಅದು ನಮ್ಮ ಪಾರ್ಟಿಯ ಆಂತರಿಕ ವಿಚಾರ, ನಮ್ಮ ಪಕ್ಷದ ಅಭ್ಯರ್ಥಿ ಮಂಡ್ಯದವರು ಆಗಿರ್ಬೇಕಾಗಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆಯವರು ಬಂದು ನಿಂತ್ಕೊಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಎಲ್ಲ ನಡೀತಾ ಇದೆ. ಅದೇ ಕಾನ್ಸ್ಟಿಟ್ಯೂನ್ಸಿ ಇವಾಗ ಹಂಗೇನಿಲ್ಲ. ಇವತ್ತಿನ ದಿವಸ ಮತದಾರರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಾರ ಅಷ್ಟೇನೆ. ಇಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ವೋಟರ್ಸ್. ಅದನ್ನ ತಡೆಯುವಂತ ನಡೀತದೆ ಕಾಂಗ್ರೆಸ್ ಒಳಗಡೆನೆ, ಅದು ನಡೀತಾ ಇರಬಹುದು, ಇಲ್ಲ ಸಿನ್ನಾತ್ರೆ ನಿಮ್ಗೇನ್ ಸಮಸ್ಯೆ? ನಿಮ್ಗೇನ್ ಸಮಸ್ಯೆ ಇಲ್ಲವಲ್ಲ. ಈಗ JDS ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದೆ, JDS ಸಿಕ್ಕಾಪಟ್ಟೆ ದೊಡ್ಡ ಮಾರ್ಜಿನ್ ಗೆದ್ದಿದ್ದಾರೆ. ನಿಮ್ಮವರು ಅತೃಪ್ತ ಕಾಂಗ್ರೆಸ್ ನಾವು ನೋಟ ಹೋಗೋ ಓಟ ನಿಮ್ಗೆ ಬಂದಿದೆ. ಹಾಗಿರುವಾಗ ನಿಮ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಕ್ಕೆ ಏನ್ ಸಮಸ್ಯೆ? ನಿಮ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತೀರಾ ಸುಮಲತಾ ಡಿಸಿಷನ್ ಗಿಂತ ಮೊದಲೇನೆ? ಇಲ್ಲ, ಅದು ಯಾವ ಟೈಮಲ್ಲಿ ಮಾಡ್ಬೇಕು ಕಾಯ್ತೀರಾ? ಕಾಯ್ತೀವಿ. ಅಲ್ಲ, ಕಾಯೋದಲ್ಲ. ಅಲ್ಲ, ಇನ್ನೊಂದು ನೀವು ಹಿಂಗ್ ತಗೊಳ್ಳಿ. ಮಂಡ್ಯಕ್ಕೆ ನಮಗೆ ಕ್ಯಾಂಡಿಡೇಟ್ ಇರಲಿಲ್ಲ, ಇಲ್ಲಿ ತನಕನೂ ಇರಲಿಲ್ಲ. ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದವರು 80,000 ತಗೊಂಡ್ರು. ಈ ಸಲ ಬೈ ಎಲೆಕ್ಷನ್ ನಲ್ಲಿ ಬೈಪೋಲಾರ್ ಡಿವೈಡ್ ಆಗಿರೋದ್ರಿಂದ ನಾವು ಒಂದಷ್ಟು ವೋಟ್ಸ್ ಪೋಲ್ ಮಾಡಿದ್ವಿ ಅಡಿಷನಲ್ ಆಗಿ. ನಾವು ವೆದರ್ ಡಾಕ್ಟರ್ ಸಿದ್ದರಾಮಯ್ಯನೇ ಫಿಟ್ ಆಗ್ತಾರಾ, ಇವಾಗ ನೀವು ಪೇಪರ್ಗಳಲ್ಲಿ ನೋಡಿದ್ರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ 4 ಹೆಸರುಗಳಿದೆ. ಸಿದ್ದರಾಮಯ್ಯ, ಅಶೋಕ್, ಎಲ್ಲ ಲಿಸ್ಟು ಇದೆ. ಸೊ ಅದೇನಾಗುತ್ತೆ ಕೊನೆಯ ಮೂಮೆಂಟ್ ಅಲ್ಲಿ ಡಿಸೈಡ್. ವೇಟ್ ಮಾಡ್ತೀವಿ. ನಿಜವಾಗ್ಲೂ ಆ ಸೀಟು ಕನ್ಫರ್ಮ್ ಆಗಿದ್ರೆ ಯಾಕೆ ಸುಮಲತಾ ಅವರು ಈ ಹಂತದಲ್ಲೂ ಕೂಡ ಹಠ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲೋ ಒಂದು ಕಡೆ ದೇವೇಗೌಡರ ಕುಟುಂಬದ ರಾಜಕಾರಣ ಮಂಡ್ಯವನ್ನ ಮತ್ತೆ ಆಕ್ರಮಿಸಿಕೊಳ್ತದೆ ಅನ್ನುವಂತ ಭಯ ಇದೆಯಾ?